ಒಳಗೆ ಬನ್ನಿ ಮಹಾನುಭಾವ. ಮಹಾನುಭಾವ, ನಮ್ಮಂತ ಕಿಲ ಜಾತಿಯವರ ಮನೆಗೆ ಏಕೆ ಮಗನ ಹೋದಿರಿ? ಕುಲವಂತೆ ಹೊಲಗೇರಿ ಶಿವಾಲಯಕ್ಕೆ, ಜಲವಂತೆ ಶೌಚಾಚಮನಕ್ಕೆ, ಕುಲವಂತೆ ಅರಿತವಗೆ, ಬಲವಂತೆ ಷಡದರ್ಶನ ಮುಕ್ತಿ, ನೆಲವಂತೆ ಕೂಡಲ ಸಂಗಮ ದೇವ ತನ್ನಂತ ಅರಿತವಗೆ. ಅದು ಪೂಜೆ ಮಾಡೋಣ. ಮಹಾನುಭಾವ, ತಮ್ಮ ಪಾದವನ್ನು ಹಿಡಿ. ಕಲ್ಯಾಣಿ, ಅಂಬಲಿಯನ್ನು ತೆಗೆದುಕೊಂಡು ಬಾ. ತೆಗೆದುಕೊಳ್ಳಿ ಮಹಾನುಭಾವ. ಅಂಬಲಿಯನ್ನು ಸೇವಿಸಿ ಸಂತೃಪ್ತವಾಯಿತು. ಹರಳಯ್ಯ, ನಿನ್ನ ಸತ್ಕಾರದಿಂದ ನಾನು ಸಂತೃಪ್ತನಾದೆ. ತಾವು ಕೊಟ್ಟ ಜ್ಞಾನದ ಋಣವನ್ನು ಹೇಗೆ ತೀರಿಸಲಿ? ಶರಣನಿಗೆ ಋಣ ಭಾರವೆಲ್ಲಿಯದು? ನಾನು ಧನ್ಯನಾದೆ. ನಿಮ್ಮ ಮನೆಯ ಪ್ರಸಾದವನ್ನು ಧನ್ಯನಾದವನು ನಾನು. ಅಷ್ಟು ದೊಡ್ಡ ಮಾತಾಡಬೇಡ ಗುರುವೆ. ಶರಣು ಶರಣು ಶರಣಾರ್ಥ ಶೇಷನು ಹರಳಯ್ಯ. ನಾನಿನ್ನು ಬರುತ್ತೇನೆ. ಶಿವನೇ, ಎಂತ ಅಪರಾಧ ಗತಿಸಿತು? ಏನಾಯಿತು ಏನಾಯಿತು? ಕಲ್ಯಾಣಿ, ಧರ್ಮ ಸಂಸ್ಕಾರ ಸಾಧನೆ ಸಂಪದವನ್ನು ನಮಗೆ ನೀಡಿದ ಮಹಾನುಭಾವ ಬಸವಣ್ಣನವರ ಕಡೆಯಿಂದ 2 ಶರಣಗಳನ್ನು ಇಳಿಸಿಕೊಂಡು ನಂತರ ಭಾರ ಹೊತ್ತೇನಲ್ಲ. ಅವರ ಪಾದ ಧೂಳಲ್ಲಾದರೂ ಅರಳಾಡಲಿಲ್ಲವಲ್ಲ. ಶರಣಾದವರು ಚಿಂತೆ ಮಾಡುವುದೇ ಚಿಂತೆ ಭಾಗ್ಯ ಲಕ್ಷಣವೇ? ಕಲ್ಯಾಣಿ, ನನ್ನ ಚಿಂತೆ ಊಟ ಅಡುಗೆಯ ಕೊಡಗಿಗೆ ಸಂಬಂಧಿಸಿದ್ದಲ್ಲ, ಪಾರಮಾರ್ಥಿಕ ಸಮಸ್ಯೆಗೆ ಸಂಬಂಧಿಸಿದ್ದು. ಧರ್ಮಗುರು ಬಸವಣ್ಣನವರು ಯಾವುದೇ ರೀತಿಯ ಋಣವನ್ನು ತೀರಿಸದೆ ಅನವಸ್ಥರು ನಾವಾಗಿರುವಾಗ ಶರಣು ಎಂಬ ಭಾರವನ್ನು ಹೊರಬೇಕಾಯಿತಲ್ಲ. ಸಮಾಧಾನ ಮಾಡಿಕೊಳ್ಳಿ. ನಿಜ, ನಮಗೆ ಪುನರ್ಜೀವನವನ್ನು ನೀಡಿದ ಮಹಾಪುರುಷ ಬಸವಣ್ಣ ನಮ್ಮ ವರ್ಗದವರಿಗೆ ಧಾರ್ಮಿಕ ಸಮಾನತೆ ನೀಡಿದ, ಕೃತಜ್ಞತೆ ನೀಡಿದ, ಸ್ತ್ರೀಯರಿಂದಲೂ ಧಾರ್ಮಿಕ ಕೃತಜ್ಞತೆ ನೀಡಿದ್ದಾರೆ. ಈ ಉಭಯ ದೃಷ್ಟಿಯಿಂದಲೂ ನಾವು ಅವರ ಸಾಲ ಹೊರಬಾರದು. ಆದ್ದರಿಂದ ನಾವೊಂದು ಕೆಲಸ ಮಾಡೋಣ. ನಿಮ್ಮ ಬಲತೊಡೆಯ ಚರ್ಮವನ್ನು ಹಾಗೂ ನನ್ನ ಎಡತೊಡೆಯ ಚರ್ಮವನ್ನು ಉಪಯೋಗಿಸಿ ಒಂದು ಜೊತೆ ಸುಂದರವಾದ ಚಮ್ಮಾವುಗೆಯನ್ನು ಮಾಡಿ ಬಸವಣ್ಣವರಿಗೆ ಸಮರ್ಪಿಸೋಣ. ಹಾಗೆಯೇ ಮಾಡೋಣ. ನಮಃ ಶಿವಾಯ. ಓಂ ನಮಃ ಶಿವಾಯ. ಹೊಳೆವ ಕತ್ತಿಯ ಮೊನೆಯ ಅನುಗದೆ ನೋಡುತ್ತಿಯ ಏಕೋ ಭಾವನೆ ಸತಿಪತಿಯರು ತಮ್ಮ ತೊಡೆಯ ಚರ್ಮವನೆ ತೆಗೆದರಲ ದಾಸೋಹಂ ಭಾವದ ದಿಟಭಕ್ತರು ತೆಗೆದ ಚರ್ಮವ ತಿಕ್ಕಿ ತೀಡಿ ಹದ ಮಾಡಿ ಜಡಿದರು ಶಿವಧ್ಯಾನದ ಹೊನ್ನ ಮೊಳೆಯ ಹಿಡಿದ ಚರ್ಮದ ಕೆರರ ರೂಪಬಲ ಚಲವಾಯಿತು. ನಡೆದ ಅಣ್ಣನ ಅಡಿಯ ಹುಡುಕಿ ಎಡೆಬಿಡದೆ
ಮೆಚ್ಚಿದನು ನನ್ನ ನುಡಿಯಿಂದಾಯ್ತು ಈ ಜನ್ಮ ಪಾವನವು. ಮುಟ್ಟಿ ಮೆಟ್ಟಿರಿ ನಿಮ್ಮ ಶಿವಪಾದದಲ್ಲಿದನು, ಇಟ್ಟುಕೊಳ್ಳಿರಿ ನನ್ನ ಕಾಣಿಕೆ ಇದನು, ಇಟ್ಟುಕೊಳ್ಳಿರಿ ನನ್ನ ಕಾಣಿಕೆ ಇದನು. ಹರಳಯ್ಯ, ಕಲ್ಯಾಣಮ್ಮ, ನಿಮ್ಮ ಆಗಮನದಿಂದ ನನಗೆ ಆನಂದವಾಯಿತು. ಬನ್ನಿ. ಹರಳಯ್ಯ, ನನ್ನ ತತ್ವದ ಅಂತರಾರ್ಥ ನಿನಗಿನ್ನೂ ತಿಳಿದಿಲ್ಲವೇ? ಮೇಲು ಕೀಳೆಂಬುದು ಮಹಾಭ್ರಮೆ. ಎಲ್ಲರೂ ದೇವರ ಕಣ್ಣಲ್ಲಿ ಸುಮಾರರು, ಎಲ್ಲರ ಕಣ್ಣುಗಳಲ್ಲಿ ಅಂತರಂಗ ಮಿನುಗುತ್ತಿದೆ. ಆ ಪರಮಾತ್ಮನೇ ಚೇತರಿಸಿ ಹೇಳಿದಷ್ಟೇ, ನೀವು ಎಂಬ ಕಳಂಕವನ್ನು ಕೀರ್ತಿಸಲು ಆತ್ಮವಿಶ್ವಾಸದಿಂದ ನೀವೆಲ್ಲರೂ ಬೀಗುತ್ತಿದ್ದರೆ ಅದೇನರಲ್ಲಿ ಪರಮ ಭಾಗ್ಯ. ಸಹೋದರಿಯೇ, ನೀವೇ ನನ್ನ ತಂದೆ ತಾಯಿ, ನೀವೇ ನನ್ನ ಬಂಧು ಬಳಗ. ನಿಮಗೆ ನೀಡುವ ಕಾಣಿಕೆ ನನ್ನಲ್ಲಿಲ್ಲ ಕಲ್ಯಾಣಿ. ಆದರೆ ನಾನು ಕೊಡುತ್ತಾರೆ ಈ ಚಂಪಾವಗೆಯನ್ನು ಹಿರಿಯದಾಗಿ ಭಾವಿಸಿ ತಿರಸ್ಕರಿಸಬೇಕು, ಸ್ವೀಕರಿಸಬೇಕು. ಹರಳಯ್ಯ, ಭಕ್ತಿಯಿಂದ ಒಂದು ಹುಲ್ಲು ಕಟ್ಟಿ ಸುವರ್ಣ ಪರ್ವತವೇ ಇರುವಂತೆ ಈ ಪ್ರಿಯವಾದ ವಸ್ತುವನ್ನು ನಿರಾಕರಿಸುವುದು ಎಲ್ಲ ಸರಿ. ಈ ಚಂಪಾವಗಿಗಳಿಗೆ ಬಳಸಿರುವ ಚರ್ಮ ಯಾವುದು? ಸತ್ಯವಂತರನ್ನು ನಿರಾಕರಿಸಬೇಡಿ ಮಹಾನುಭಾವ. ನನ್ನ ಪತ್ನಿ ಎಡತೊಡೆಯ ಚರ್ಮವನ್ನು, ನನ್ನ ಬಲತೊಡೆಯ ಚರ್ಮವನ್ನು ಬಳಸಿ ಈ ಚಂಪಾವಗಿಯನ್ನು ಮಾಡಲಾಯಿತು. ಶಿವ ಶಿವ, ಎಂಥ ಭಯಂಕರವಾದ ತ್ಯಾಗ! ಪ್ರಕೃತಿಗೆ ಇಳಿಸಿರುವ ಸಾಹಸವನ್ನೇಕೆ ಮಾಡಿರುವಿರಿ? ಶಿವನ ಪಾದರಕ್ಷೆ ನಳ್ಳುರಿಯು ಧ್ವಜ ಧರಿಸಿ ಮೈಯೆಲ್ಲ ಮುರಿಯುತ್ತೆ. ಶಿವ ಶಿವ ಕಾಪಾಡು ಎಂದೊರಳಿದ, ಶಿವ ಶಿವ ಕಾಪಾಡು ಎಂದೊರಳಿದ. ಹರಳಯ್ಯನ ಮನೆಯ ಕೆರೆದ ಕರಿ ನೀರು ಶಮನ ಮಾಡಿತು ಅವನ ಬ್ರಹ್ಮಾಂಡ ಗುರಿಯ, ಶಮನ ಮಾಡಿತು ಅವನ ಬ್ರಹ್ಮಾಂಡ ಗುರಿಯ. ನಿಜ ಶರಣ ಇಲ್ಲಿರಲು ಸಾಕಲ್ಲವೇ, ನಿಜ ಶರಣ ಇಲ್ಲಿರಲು ಸಾಕಲ್ಲವೇ, ನಿಜ ಶರಣ ಇಲ್ಲಿರಲು ಸಾಕಲ್ಲವೇ. ಸುಂದರವಾಗಿ ನಾಟಕವನ್ನು ಪ್ರಸ್ತುತಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಸೃಷ್ಟಿ ಭೂಷಣ್ ಅವರನ್ನು